ರಾಜಧಾನಿ ದೆಹಲಿಯಲ್ಲಿ ಶುರುವಾದ ಜೆನ್ಜಿ ಯುವಜನರ ಕಿಚ್ಚು ಇಡೀ ದೇಶಕ್ಕೆ ಜ್ವಾಲಾಮುಖಿಯಂತೆ ವ್ಯಾಪಿಸ್ತಾ ಇದೆ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯ ಕಾವು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದ್ದು, ಕೇಂದ್ರ ಸರ್ಕಾರಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟ ಈಗ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಹಾಗಾದ್ರೆ ಈ ಕಾಕ್ರೋಚ್ ನಿಲುವೇನು? ದೆಹಲಿಯ ರಸ್ತೆಗಳಲ್ಲಿ ರಣರಂಗ ಸೃಷ್ಟಿಯಾಗಿದ್ಯಾಕೆ? ಮೋದಿ ನೀಡಿದ ವಾರ್ನಿಂಗ್ ಏನು? ಬನ್ನಿ ನೋಡೋಣ. ಹಾಗಾದ್ರೆ ಇಡೀ ದೇಶಕ್ಕೆ ಜ್ವಾಲಾಮುಖಿಯಂತೆ ವ್ಯಾಪಿಸಿದ ನೀಟ್ ಕಿಚ್ಚು ದೆಹಲಿಯಲ್ಲಷ್ಟೇ ಅಲ್ಲ, ವಿವಿಧ ರಾಜ್ಯಗಳಲ್ಲಿ ಕಾಕ್ರೋಚ್ ಕಹಳೆ. ದೇಶಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿರುವ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಈಗ ಭೀಕರ ಸ್ವರೂಪ ಪಡೆದುಕೊಂಡಿದೆ. ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ದೆಹಲಿಯ ಜಂತರ್ ಮಂತರ್ ಮತ್ತು ಕನಾಟ್ ಪ್ಲೇಸ್ನಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆ ವೇಳೆ ಕಲ್ಲು ತೂರಾಟ, ಲಾಠಿ ಚಾರ್ಜ್ಗಳು ನಡೆದು ಪರಿಸ್ಥಿತಿ ತೀರಾ ಬೆಕ್ಕಟ್ಟಿಗೆ ತಿರುಗಿದೆ. ಜೆನ್ಜಿ ಯುವಜನರ ಕಿಚ್ಚು ಕೇವಲ ದೆಹಲಿಗಷ್ಟೇ ಸೀಮಿತವಾಗದೆ ಇಡೀ ದೇಶಕ್ಕೆ ಜ್ವಾಲಾಮುಖಿಯಂತೆ ಹಬ್ಬುತ್ತಿದೆ. ದಕ್ಷಿಣ ಭಾರತದಲ್ಲೂ ಪ್ರತಿಭಟನೆಗಳು ಉಗ್ರ ರೂಪ ಪಡೆಯುತ್ತಿದ್ದು, ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಇತ್ತ ದೆಹಲಿಯ ಕಲಾಪವು ಬಲಿಯಾಗುತ್ತಿದ್ದು, ಸರ್ಕಾರದ ಜೊತೆಗಿನ ಸಂಧಾನಕ್ಕೆ ಬರಲು ಸಿಜೆಪಿ ಮುಖಂಡರು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. 4ನೇ ಬಾರಿಗೂ ಕೇಂದ್ರ ನೀಡಿದ ಆಹ್ವಾನವನ್ನ ಕಾಕ್ರೋಚ್ ಪಾರ್ಟಿ ತಿರಸ್ಕರಿಸಿದೆ. ಮೊದಲು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ವಜಾಗೊಳಿಸಿ ಆ ನಂತರವೇ ಮಾತುಕತೆ ಎಂದು ಹೋರಾಟಗಾರರು ಪಟ್ಟು ಹಿಡಿದಿದ್ದಾರೆ. ಪ್ರಧಾನಿ ಮೋದಿ ಭರವಸೆಗೂ ಡೋಂಟ್ ಕೇರ್. ನಾಳೆ ದೇಶದ ಮೂಲೆ ಮೂಲೆಯಲ್ಲೂ ಪ್ರತಿಭಟನೆ. ಒಂದೆಡೆ ಹಿಂಸಾಚಾರ ತೀವ್ರಗೊಳ್ಳುತ್ತಿದ್ದಂತೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅಂಗಳಕ್ಕೆ ಇಳಿದಿದ್ದಾರೆ. ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟ ಆಡುವವರನ್ನ ಬಿಡುವುದಿಲ್ಲ ಎಂದು ಹೇಳಿರುವ ಪಿಎಂ ಪ್ರಕರಣದ ತನಿಖೆಗೆ ಮತ್ತು ತಪ್ಪಿತಸ್ಥರಿಗೆ ತಕ್ಷಣ ಶಿಕ್ಷೆ ವಿಧಿಸಲು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸುವುದಾಗಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಹಿತ ಕಾಯುವುದೇ ನಮಗೆ ಮುಖ್ಯ ಎಂದು ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಭರವಸೆಯ ನಡುವೆಯೂ ನಾಳೆ ದೇಶವ್ಯಾಪಿ ಪ್ರತಿಭಟನೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಕರೆ ನೀಡಿದೆ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಲೇಬೇಕು. ಜೊತೆಗೆ ಭಾರತದಾದ್ಯಂತ ಪೊಲೀಸರಿಂದ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತರೊಡನೆ ಒಗ್ಗಟ್ಟು ಪ್ರದರ್ಶಿಸಲು ಈ ದೇಶವ್ಯಾಪಿ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಎಂದು ಸಿಜೆಪಿ ಹೇಳಿದೆ. अगर जितेंद्र जी ने बोला कि कहीं भी बात हो सकती है, तो फिर हम लोगों ने ऑलरेडी सजेस्ट कर दिया जंतर मंतर आ जाइए, या तो कोई न्यूट्रल एवेन्यू न्यूट्रल प्लेस आ जाए, जैसे कॉन्स्टिट्यूशन क्लब ऑफ इंडिया है, वो हमसे डायरेक्टली संपर्क करे एंड सीधा बात करे कि कहाँ आना है, कब मिलना है एंड कितने टाइम के लिए मिलना है. कोई फायदा नहीं है ऐसे चीजों का, ऐसे अनाउंसमेंट का. झांसे है ये सब कुछ. जनता झांसों में ना पड़े. हमें चाहिए अकाउंटेबिलिटी और जवाबदेही. एंड धर्मेंद्र प्रधान का इस्तीफे से कम हम लोग बातचीत नहीं करेंगे. ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಆಕ್ರೋಶದ ಬೆಂಕಿ ಈಗ ಕೇಂದ್ರ ಸರ್ಕಾರಕ್ಕೆ ನುಂಗಲಾರದ ಉಗುಳಲಾರದ ಬಿಸಿತುಪ್ಪವಾಗಿ ಪರಿಣಮಿಸಿದೆ. ನಾಳೆ ದೇಶಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿರೋದ್ರಿಂದ ಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.